ಇಲ್ಲಿ ಸೋರೆಕಾಯಿ ಮತ್ತು ಪನ್ನೀರ್ ಸ್ಟಫ್ ಮಾಡಿಬಿಟ್ಟು ಸೋರೆಕಾಯಿ ಸ್ಟಫ್ಡ್ ಪನ್ನೀರ್ ಕರ್ರಿ ಮಾಡಿದ್ದೀನಿ. ಎಳೆ ಸೋರೆಕಾಯಿ ತೊಗೊಂಡು ಅದನ್ನು ಪೀಲ್ ಮಾಡ್ಕೋಬೇಕು. ಪೀಲ್ ಮಾಡಿಕೊಂಡು ಅದನ್ನು 3 ಭಾಗ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಅದು ತಿರುಳನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಆ ಕಡೆ ನೀರು ಬಾಯ್ಲ್ ಇಟ್ಬಿಟ್ಟು ನೀರು ಬಾಯ್ಲ್ ಆದಮೇಲೆ ಅರ್ಧ ಸ್ಪೂನ್ ಅರಿಶಿನ ಹಾಕಿಬಿಟ್ಟು ಇದನ್ನು 80% ಆಗೋವರೆಗೂ ಕುಕ್ ಮಾಡಬೇಕು. ಇವಾಗ ಅದನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳಿ. ಇವಾಗ ಮತ್ತೊಂದು ಪಾತ್ರೆಯಲ್ಲಿ ಪನ್ನೀರನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಸೋರೆಕಾಯಿ ತಿರುಳನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಅರಿಶಿನ ಪುಡಿ, ಖಾರದ ಪುಡಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಗರಂ ಮಸಾಲ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸೋರೆಕಾಯಿನಲ್ಲಿ ಚೆಂದ ಒತ್ತಿ ಪ್ರೆಸ್ ಮಾಡಿ ತುಂಬಿ ಸೈಡಿಗೆ ಇಟ್ಕೊಳ್ಳಿ. ಈಗ ಮತ್ತೊಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಮೊಸರು ಹಾಕಿ ಅರ್ಧ ಸ್ಪೂನ್ ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ಖಾರದ ಪುಡಿ ಹಾಕಿ ಅದನ್ನು ಚೆಂದ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದರಲ್ಲಿ 2 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಇವಾಗ ಗೋಡಂಬಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಅದಾದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ಸೋರೆಕಾಯಿ ಸ್ಟಫ್ ಮಾಡಿರ್ತೀರಲ್ಲ ಅದನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಧಾನವಾಗಿ ಸಿಮ್ಮಲ್ಲಿಟ್ಟು ಅದನ್ನು ಹುರಿಬೇಕಾಗುತ್ತೆ. ಇವಾಗ ಮತ್ತೊಂದು ಬಾಣಲೆಯಲ್ಲಿ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ 2 ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸ್ವಲ್ಪ ನೀರು ಹಾಕಿ ಹುರಿದಿರೋ ಗೋಡಂಬಿನ ಅದರಲ್ಲಿ ಹಾಕಿ ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಳ್ಳಿ. ಮತ್ತೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಇವಾಗ ಮೊಸರಿಂದು ಪೇಸ್ಟು ಮತ್ತು ಟೊಮೆಟೊ ಪೇಸ್ಟ್ ಹಾಕಿ ಉಪ್ಪು ಹಾಕಿ ಗರಂ ಮಸಾಲ ಹಾಕಿ ಬಾಯ್ಲ್ ಮಾಡಿ ಗ್ರೇವಿ ರೆಡಿ ಆಯಿತು. ಇವಾಗ ಸೋರೆಕಾಯಿನ ಸ್ಲೈಸಸ್ ಮಾಡಿ ಅದ್ರ ಮೇಲೆ ಗ್ರೇವಿ ಹಾಕಿ ಸಿಲ್ವರ್ ಫಾಯಿಲ್ ಹಾಕಿದರೆ ಪನ್ನೀರ್ ಸೋರೆಕಾಯಿ ಸ್ಟಫ್ಡ್ ಕರ್ರಿ ರೆಡಿ ಆಯಿತು. ಇದು ಚಪಾತಿ ಪೂರಿ ಜೊತೆಗೆ ತಿನ್ನಿ.